ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರದ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವಿಡಿಯೋಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಈಗೋ ನನ್ನ ಅಂಗೈಯಲ್ಲಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಅಂಗೈಲಿನಲ್ಲಿ ನಾವಿದ್ದೇವೆ. ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 16ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಬನ್ನಿ, ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಈಗೋ ನನ್ನ ಅಂಗೈಲಿನಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೋಲಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಇವೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕೈಯಲ್ಲಿ ನಾವು ಇದ್ದೇವೆ. ನಮಗೆ ಕಷ್ಟ, ವೇದನೆ, ಸಮಸ್ಯೆ ಏನೇ ಬಂದರೂ ಕೂಡ ದೇವರು ನಮ್ಮನ್ನು ಕಾಪಾಡುವಂಥ ದೇವರು. ಅಯ್ಯೋ, ನನ್ನ ಕಷ್ಟ ಇದೆ, ನನ್ನ ಹೋರಾಟ ಇದೆ, ನನ್ನ ಜೀವಿತದಲ್ಲಿ ಕಣ್ಣೀರಲ್ಲೇ ಇದ್ದೇನೆಂಬುದಾಗಿ ನಾವು ಹೇಳ್ಬೋದು ಪ್ರೀತಿಯ ಮಕ್ಕಳೇ. ಆದರೆ ದೇವರಿಂದು ನಮ್ಮನ್ನು ಕಾಪಾಡುವಂಥ ದೇವರು, ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯ ನೋಡೋದಾದರೆ ಅಲ್ಲಿ ಹೀಗೆ ಹೇಳ್ತಾರೆ. ಏನಂದರೆ ನೋಡಿ, ಕಣ್ಗುಡಿಯಂತೆ ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ನೋಡಿ ಹೇಳ್ತಾರೆ. ಆತನು ಅವರನ್ನು ಶೂನ್ಯವು ಭಯಂಕರವೂ ಆಗಿರುವ ಮರಳು ಗಾಡಿನಲ್ಲಿ ಕಂಡು ಪರಾಮರ್ಶಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡೆಯಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನು ಗೋಡೆಯೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದು. ಆಮೇಲೆ ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಮರಿಗಳು ಅವರಿಗೆ ವ್ಯಾನ್ಸ ಮಾಡುವನು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಅದ್ಭುತವಾಗಿ ಕಾಪಾಡುವಂಥ ದೇವರು. ಎಲ್ಲ ರೀತಿಯಲ್ಲಿ ಕಣ್ಣುಗುಡಿ ಹಾಗೆ ನಮ್ಮನ್ನು ಯಾವಾಗಲೂ ಕಾಪಾಡುವಂಥ ದೇವರು. ನನ್ನ ಮಗ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ಅವಳಿಗೆ ಹೇಗಾದರೂ ಮಾಡಿ ಕಾಪಾಡಬೇಕೆಂಬುದೇ. ಹೌದು ಪ್ರೀತಿಯ ಮಕ್ಕಳು, ಈ ದಿನಗಳಲ್ಲಿ ಎಲ್ಲರೂ ಕಣ್ಣೀರು ವೇದನೆಯಲ್ಲಿದ್ದಾರೆ. ಅಯ್ಯೋ, ನನ್ನ ಜೀವನದಲ್ಲಿ ಸಮಸ್ಯೆ ಇದೆ, ನನ್ನ ಯಾರಪ್ಪ ನನ್ನ ಜೀವನ ಸಾಗಿಸ್ತಾರೆ ಎಂಬಂಥ ದುಃಖದಲ್ಲಿರ್ಬೋದು. ಆದರೆ ಇಂದು ದೇವರು ನಮ್ಮನ್ನು ಕಣ್ಣುಗುಡ್ಡೆ ಹಾಗೆ ಕಾಪಾಡ್ತಾರೆ. ಹೌದು ಪ್ರೀತಿಯ ಮಕ್ಕಳಿಗೆ, ನಾವು ಆತನ ಅಂಗೈಲಿನಲ್ಲಿದ್ದೀವಿ. ನನ್ನ ಮಗ, ಮಗಳೇ, ನೀ ನನ್ನ ಅಂಗೈಲಿದ್ದಿ, ನೀನು ಯಾವುದಕ್ಕೂ ಭಯಪಡಬೇಡ. ನಿನ್ನ ಸಾಲದ ಸಮಸ್ಯೆ ಇರ್ಬೋದು, ರೋಗದಲ್ಲಿರ್ಬೋದು, ಆದರೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ದಾವೀದನ ಬರೆದ ಕೀರ್ತನೆ 121ನೇ ಅಧ್ಯಾಯ 121ನೇ ಅಧ್ಯಾಯ 3:8 ವಚನ ಹೇಳ್ತದೆ. ಏನಂದರೆ ನೋಡಿ, ಏನಂತಂದರೆ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದ್ರಲ್ಲಿ, ನಿನ್ನನ್ನು ಕಾಯುವನು ತೂಕಡಿಸಿದ್ರಲ್ಲಿ. ಈಗ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹೌದು ಪ್ರೀತಿಯ ಮಕ್ಕಳೇ, ನೆರಳಿನಂತೆ ನಮ್ಮನ್ನು ಕಾಪಾಡ್ತಾನೆ. ಮತ್ತು 8ನೇ ವಚನ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಸದಾಕಾಲ ದೇವ್ರು ನಮ್ಮ ಹತ್ತಿರ ಇರ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಕೆಲಸ ಕಾರ್ಯದಲ್ಲೂ ದೇವ್ರು ನಮ್ಮ ಸಂಗಡ ಇರ್ತಾನೆ. ಅಯ್ಯೋ, ನನ್ನ ಮಗಳು ಕೆಲಸದಲ್ಲಿದ್ದಾಳೆ ಎಂಬುದಾಗಿ ಈ ಒಂದು ವೇಳೆ ತಂದೆ ತಾಯಿ ಮರ್ತೋಗಿರ್ಬೋದು, ಆದರೆ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಚಿಂತೆ ಮಾಡದೆ ದೇವರಲ್ಲಿ ನಂಬಿಕೆಯನ್ನು ಜೀವಿಸಬೇಕು. ದೇವರೇ, ನನಗೆ ಈ ಥರ, ದೇವರೇ, ನಾನು ಈ ಥರ ಭಯದಲ್ಲಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನು ನೆರಳಾಗಿ ಕಾಪಾಡ್ತಾನೆ. ಆತ ನಮ್ಮನ್ನು ಕಣ್ಗುಡಿ ಹಾಗೆ ಕಾಪಾಡ್ತಾನೆ. ಪ್ರೀತಿಯ ಮಕ್ಕಳು, ಇಸ್ರಾಯೇಲನ್ನು ಯಾವ ರೀತಿಯಲ್ಲಿ ಕಾಪಾಡಿದೋ ಇಂದು ನಿಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಂಬಿಕೆಯಿಂದ ನಾವು ಜೀವಿಸಬೇಕು. ಅಪ್ಪ ದೇವರೇ, ನಾನು ನಿನ್ನ ಅಂಗೈನಲ್ಲಿ ಇರ್ತೀನಪ್ಪ, ನನ್ನ ಎಲ್ಲ ಸಮಸ್ಯೆಯನ್ನು ಬಿಡುಗಡೆ ಕೊಡು. ನನ್ನ ವಿದ್ಯಾಭ್ಯಾಸ, ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಅವರಿಗೆಲ್ಲ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಗಳು ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದೆ. ಅಪ್ಪ ದೇವರೇ, ನೀನು ಹೇಳಿದಲ್ಲಪ್ಪ, ಈಗ ನೀನು ನಾನು ಅಂಗೈನಲ್ಲಿ ಎಂಬುದಾಗಿ ಹೇಳುವ ಹಾಗೆ ಈ ಮಕ್ಕಳು ಯಾರು ವೀಡಿಯೋ ನೋಡ್ತಾರೋ ಅವ್ರ ಅಪ್ಪ ನೀನು ಅವ್ರ ಅಂಗೈಯಲ್ಲಿ, ಅಪ್ಪ ನಿನ್ನ ಅಂಗೈಯಲ್ಲಿ ಪ್ರತಿಯೊಬ್ಬರನ್ನು ಆಶ್ರಯಿಸು. ಅಪ್ಪ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಲ್ಲಪ್ಪ, ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಅವರೆಲ್ಲ ಸಮಸ್ಯೆಯನ್ನು ಬಿಡುಗಡೆ ಕೊಡು. ಅವ್ರ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡು. ಅವ್ರು ಬೇಕಂತಿಲ್ಲ ದೇವರೇ, ಅವ್ರು ಹೋಗುವಾಗಲೂ ಬರುವಾಗಲೂ ಅವ್ರ ಸಂಗಡ ಇರಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬಿಡ್ತೇನೆ ಜೀವ ತಂದೆ.
ಆಮೇನ್. ಮೇ ಗಾಡ್